ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಸಂಗೀತಗೆ ಯಾವುದೋ ಶಾಕಿಂಗ್ ಇನ್ಸಿಡೆಂಟ್ ಕೇಳಿ ಬ್ರೈನ್ ಬ್ಲಾಕ್ ಆಗಿದೆ. ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ ಮೇಲೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಡಾಕ್ಟರ್ ಹೇಳೋಗ್ತಾರೆ. ಕಾಂಟ್ರಾಕ್ಟ್ ವಿಷಯ ನಿನಗೆ ಹೇಗೆ ಗೊತ್ತಾಯಿತು, ಕದ್ ಕೇಳಿಸ್ಕೊಂಡಿದ್ಯಾ ಅಂತ ಭೂಮಿ ಅಶ್ವಿನಿನ ಕೇಳ್ತಾಳೆ. ಆ್ಯಕ್ಚುಲಿ ಇದೇ ಆಗಿತ್ತು ಅಂತ ಅಶ್ವಿನಿ ಒಪ್ಕೊತಾಳೆ. ನೀನು ಮನಸ್ವಿನಿ ಅಲ್ಲ, ಅಶ್ವಿನಿ ಅಂತ ನೀನು ಮನೆಗೆ ಬಂದಾಗಲೇ ಗೊತ್ತಿತ್ತು. ಬಟ್ ನಿನ್ನ ಮನಸ್ವಿನಿ ಅಂತ ಅಂದ್ಕೊಂಡಿರೋ ಶ್ರವಣ್ ಖುಷಿ ಆಗಿದ್ದಾರೆ ಅಂತ ಸುಮ್ಮನೆ ಇದ್ವಿ. ಸಂಗೀತ ಹುಷಾರಾಗೋಷ್ಟರಲ್ಲಿ ನೀನೇ ಮನೆ ಬಿಟ್ಟೋಗ್ಬೇಕು, ಇಲ್ಲ ಅಂದರೆ ನೀನು ಫ್ರಾಡ್ ಅಂತ ಪ್ರೂವ್ ಮಾಡಿ ಜೈಲಿಗೆ ಹಾಕಿಸ್ತೀನಿ ಅಂತ ಭೂಮಿ ಅಶ್ವಿನಿಗೆ ವಾರ್ನ್ ಮಾಡ್ತಾಳೆ. ಅಶ್ವಿನಿ ಶಾಕ್ ಆಗ್ತಾಳೆ. ಸಂಗೀತಗೆ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿರೋದ್ರಿಂದ ಕೋಮಾ ಹೋಗಿರೋದು ಅಂತ ರಿಪೋರ್ಟಲ್ಲಿ ಬಂದಿರುತ್ತೆ. ಲೈಫ್ಗೆ ಪ್ರಾಬ್ಲಮ್ ಇಲ್ಲ, ಬಟ್ ಕೋಮಾಯಿಂದ ಬರೋವರೆಗೂ ಯಾವುದೇ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಎಷ್ಟು ಕೋಟಿ ಖರ್ಚಾದರೂ ಪರವಾಗಿಲ್ಲ, ಟ್ರೀಟ್ಮೆಂಟ್ ಕೊಡಿ ಅಂತ ಅಜಿತ್ ಹೇಳ್ತಾನೆ. ಡಾಕ್ಟರ್ ಪೇಷಂಟ್ ಕಂಡೀಷನ್ನ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಭೂಮಿ ಸಂಗೀತನ ನೋಡಬೇಕು ಅಂತ ಹೋಗ್ತಿರ್ತಾಳೆ. ಅಜಿತ್ ತಡಿತಾನೆ. ನಿನ್ನಿಂದನೇ ಹೀಗಾಗಿರೋದು, ವಿಷಯ ಇವಾಗಲೇ ರಿವೀಲ್ ಮಾಡೋದು ಬೇಡ ಅಂತ ಹೇಳಿದ್ದೆ, ವಾರ್ನ್ ಕೂಡ ಮಾಡಿದ್ದೆ, ಆದರೂ ಈ ಥರ ಆಗೋ ಥರ ಮಾಡಿದ್ಯಲ್ಲ ಅಂತ ಅಜಿತ್ ಭೂಮಿಗೆ ಬೈತಾನೆ. ಇದನ್ನ ಪಲ್ಲವಿ ಕೇಳಿಸ್ಕೊಂಡು ಅಜಿತ್ ಭೂಮಿ ಜೊತೆ ಜಗಳ ಮಾಡ್ತಿದ್ದಾನೆ ಅಂತ ಶ್ರವಣ್ಗೆ ಹೇಳ್ತಾರೆ. ವೀರಣ್ಣ ಕುಡ್ಕ, ಭಾಗ್ಯಮ್ಮ ಅಕ್ಯೂಸ್. ಭೂಮಿ ವೀರಣ್ಣ ಭಾಗ್ಯಮ್ಮನ ಮಗಳು ಅನ್ನೋದು ಸುಳ್ಳು, ಅಜಿತ್ ವೈಫ್ ಅನ್ನೋದು ಸುಳ್ಳು, ನಿನ್ನ ಲೈಫಲ್ಲೇ ನಡೀತಿರೋದೆಲ್ಲ ಸುಳ್ಳು ಅಂತ ಅಜಿತ್ ಬೈತಿರ್ತಾನೆ. ಇದನ್ನ ಕೇಳಿಸ್ಕೊಂಡು ಶಾರದಾ ಭೂಮಿ ಅಂತ ಕರೀತಾರೆ. ಇದನ್ನ ಶ್ರವಣ್ ನೋಡಿ ಭೂಮಿಯಿಂದ ಶಾರದಾಗೆ ಮೆಮೊರಿ ಬರ್ತಿದೆ, ಫಸ್ಟ್ ಟೈಮ್ ಮಾತಾಡ್ತಿದ್ದಾಳೆ ಅಂತ ಶ್ರವಣ್ ರಮಣ್ಗೆ ಹೇಳ್ತಾನೆ. ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.